ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಧರ್ಮೋಪದೇಶ ಕಾಂಡ 31ನೆಯ ಅಧ್ಯಾಯ 8ನೆಯ ವಚನದಲ್ಲಿ, ಆತನೇ ನಿನ್ನ ಸಂಗಡ ಇರುವನು, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡೋದಿಲ್ಲ, ಅಂಜಬೇಡ, ಧೈರ್ಯದಿಂದಿರು. ಆಮೆನ್. ಹೌದು ಪ್ರಿಯ ಸಹೋದರರೇ, ದೇವರು ಹೇಳಿರುವ ವಾಗ್ದಾನವನ್ನು ಒಮ್ಮೆ ಕೇಳಿರಿ. ದೇವರೇ ನಿನ್ನ ಸಂಗಡ ಇದ್ದಾನೆ, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ. ಆತನೇ ಹೇಳುತ್ತಿದ್ದಾನೆ. ಆಮೆನ್. ಪ್ರಿಯ ಸಹೋದರರೇ, ನೀನು ಯಾರಿಗೆ ಅಂಜಬೇಡಿರಿ, ಧೈರ್ಯದಿಂದ ಇರಿ. ಆದಿಯಿಂದಲೂ ದೇವರು ನಮ್ಮ ಸಂಗಡೇ ಇದ್ದಾನೆ. ಆತನು ಐಗುಪ್ತ ದೇಶದಿಂದ ನಮ್ಮನ್ನು ಬಿಡಿಸಿ ಹಾಲು ಜೇನು ಹರಿಯುವ ದೇಶಕ್ಕೆ ನಮ್ಮನ್ನು ನಡೆಸುತ್ತಾ ಇದ್ದಾನೆ. ನೀನು ನಡೆಯುವ ಮಾರ್ಗದಲ್ಲಿ ನಿನಗೆ ಅಗ್ನಿಸ್ತಂಭವಾಗಿದ್ದಾನೆ. ನಿನ್ನನ್ನು ಕೈ ಬಿಡದೆ ನಿನ್ನ ಮುಂದೆ ದಾರಿದೀಪವಾಗಿದ್ದಾನೆ. ನೀನು ಯಾವುದಕ್ಕೂ ಹೆದರಬೇಡ. ಈಗಿರಲಾಗಿ ನೀನು ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡ. ಏಕೆಂದರೆ ದೇವರು ಅವುಗಳನ್ನೆಲ್ಲ ನಿನ್ನ ನಿದ್ರೆಯಲ್ಲಿಯೇ ಕೊಡುವನು. ಆಮೆನ್. ಹೌದು ಪ್ರಿಯ ಸಹೋದರರೇ, ನೀವು ಇವುಗಳನ್ನೆಲ್ಲ ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವಿರಿ. ಆತನು ನಿಮ್ಮ ಜೀವಿತದಲ್ಲಿ ಬಂದು ಮಾಡುವ ಅದ್ಭುತ ಕಾರ್ಯಗಳನ್ನು ನೋಡುವಿರಿ. ಆತನಿಗೆ ಅಸಾಧ್ಯವಾದ ಕಾರ್ಯಗಳು ಒಂದೂ ಇಲ್ಲ, ಎಲ್ಲವೂ ಸಾಧ್ಯವೇ. ಆದ್ದರಿಂದ ಆತನೇ ನಿನ್ನ ಸಂಗಡ ಇರುವುದರಿಂದ ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ನಿನ್ನನ್ನು ಕೈ ಬಿಡುವುದಿಲ್ಲ. ಧೈರ್ಯದಿಂದಿರು. ದೇವರೇ ನಿನ್ನ ಸಂಗಡ ಇದ್ದಾನೆ. ದೇವರೇ ನಿನಗೆ ಬಲವಾಗಿದ್ದಾನೆ. ಆತನ ಕೃಪೆಯು ಶಾಶ್ವತವಾದದ್ದು. ಆಮೆನ್. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೆನ್.